ತಿಪಟೂರು ನಗರದಲ್ಲಿ ರಾತ್ರೋರಾತ್ರಿ ಬಸವಣ್ಣ ಪುತ್ಥಳಿ ಸ್ಥಾಪನೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತೆರವಿಗೆ ಅಂತ ಬಂದಂತ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರೋರಾತ್ರಿ ಇದ್ದಕ್ಕಿದ್ದ ಹಾಗೇನೆ ಬಸವಣ್ಣ ಪುತ್ಥಳಿಯನ್ನ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಇದರ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ತೆರವು ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಜನರು ಇವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋಡಿ ಸರ್ಕಲ್ ಬಳಿ ಪೊಲೀಸರು ಸ್ಥಳೀಯರು ತಳ್ಳಾಟ ನೂಕಾಟ ಮಾಡಿಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೆದಿದೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಕೋಡಿ ಸರ್ಕಲ್ ನಲ್ಲಿ ಗಲಾಟೆ ಆಗಿಬಿಟ್ಟಿದೆ. ಅನುಮತಿ ಪಡೆಯದೆ ಬಸವಣ್ಣ ಪುತ್ಥಳಿ ಸ್ಥಾಪಿಸಿದ್ರು ಸ್ಥಳೀಯರು. ಪೊಲೀಸ್ ಬಂದೋಬಸ್ತ್ ನಲ್ಲಿ ಪುತ್ಥಳಿ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಆಗಿದೆ. ಈ ಹಿನ್ನೆಲೆ ಕೋಡಿ ವೃತ್ತದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ನಾವು ಯಾವುದೇ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಅಂದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಅದರ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ನಗರಗಳಲ್ಲಿ ಪರ್ಮಿಷನ್ ಸಿಕ್ಕಿ ನಾವು ಇಂಥ ಜಾಗದಲ್ಲಿ ಈ ತರ ಪುತ್ಥಳಿಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಕೇಳ್ಕೊಳ್ಬೇಕಾಗತ್ತೆ. ಅವಕಾಶ ಕೊಟ್ಟ ಮೇಲೆ ನಿರ್ಮಾಣ ಮಾಡಬೇಕು. ಇಲ್ಲ ಅಂತ ಅಂದ್ರೆ ನಿರ್ಮಾಣ ಮಾಡೋ ಹಾಗಿಲ್ಲ. ಹೀಗೆ ಅನುಮತಿ ಪಡೆಯದೆ ನಿರ್ಮಾಣ ಮಾಡ್ತಾ ಹೋಗ್ತಾ ಇದ್ರೆ ಬೇರೆಯವರು ಇನ್ನೂ ಬೇರೆ ಬೇರೆ ರೀತಿಯಾದಂತ ಅವರಿಗೆ ಇಷ್ಟವಾಗುವಂತ ಅವರಿಗೆ ಒಪ್ಪುವಂತ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಹೋದ್ರೆ ಹೇಗೆ ಅನ್ನೋದು ಪ್ರಶ್ನೆ. ಸೊ ಕಾನೂನು ಅದೇ ರೀತಿ ಇದೆ, ಅನುಮತಿಯನ್ನ ಪಡಿಬೇಕು ಅಂತ. ಆದ್ರೆ ಇಲ್ಲಿ ಅನುಮತಿಯನ್ನು ಪಡೆದಿರ್ಲಿಲ್ಲ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಸ್ಥಳಕ್ಕೆ ಹೋಗಿದ್ದಾರೆ ಅಧಿಕಾರಿಗಳು. ಅದನ್ನು ತೆರವು ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಜನರು ಮತ್ತು ಅಧಿಕಾರಿಗಳ ನಡುವೆ ಒಂದು ವಾಗ್ವಾದ ಆಗಿದೆ, ಮಾತಿನ ಚಕಮಕಿ ಆಗಿದೆ, ಹಾಗೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಯಾಕೆ ಅಲ್ಲಿನ ಸ್ಥಳೀಯರು ಈ ತರದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅಂದ್ರೆ ಮೊದಲೇನಾದ್ರು ಪರ್ಮಿಷನ್ ಕೇಳಿದ್ರ, ಪರ್ಮಿಷನ್ ಸಿಗ್ಲಿಲ್ಲ ಅನ್ನುವಂತ ಬೇಸರಕ್ಕೆ ಅಥವಾ ಸಿಟ್ಟಿಗೆ ಈ ತರ ನಾವೇ ನಿರ್ಮಿಸಿ ಬಿಡೋಣ ಅಂತ ಹೊರಟು ಬಿಟ್ರು. ರಾತ್ರೋರಾತ್ರಿ ಏಕಾಏಕಿಯಾಗಿ ಈ ತರ ಪುತ್ಥಳಿ ನಿರ್ಮಾಣಕ್ಕೆ ಕೈ ಹಾಕಿದ್ದು ಸ್ಥಳೀಯರು ಯಾಕೆ ಅನ್ನೋದು ಕೂಡ ಪ್ರಶ್ನೆ. ಜೊತೆಗೆ ಪೊಲೀಸರ ಅನುಮತಿಯನ್ನ ಪಡಿಬಹುದಿತ್ತಲ್ವಾ ಅನ್ನೋದು ಕೂಡ ಪ್ರಶ್ನೆ. ಸೊ ಏನ್ ಹೇಳ್ತಾರೆ ಅಲ್ಲಿನ ಸ್ಥಳೀಯರು, ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕುಮಾರ್. ಅಲ್ಲಿನ ಸಾರ್ವಜನಿಕರು ಏಕಾಏಕಿಯಾಗಿ ರಾತ್ರೋರಾತ್ರಿ ಬಸವಣ್ಣನ ಪುತ್ಥಳಿ ನಿರ್ಮಾಣ ಮಾಡೋಕೆ ಹೊರಟಿದ್ ಯಾಕೆ? ಈ ಹಿಂದೆ ಪರ್ಮಿಷನ್ ಏನಾದ್ರು ಕೇಳಿ ಪರ್ಮಿಷನ್ ಸಿಕ್ಕಿಲ್ಲ ಅನ್ನುವಂತ ಕಾರಣನೋ ಯಾಕೆ ಈ ತರದೊಂದು ನಿರ್ಧಾರ ತೆಗೆದುಕೊಂಡ್ರು? ಸದ್ಯ ಸ್ಥಳದಲ್ಲಿ ಯಾವ ತರದೊಂದು ಸಿಚುವೇಶನ್ ಇದೆ? ನೀತಿ ಖಂಡಿತ ಏನು ತುಮಕೂರು ಜಿಲ್ಲೆಯ ತಿಪಟೂರಿನ ಕೋಡಿ ಸರ್ಕಲ್ ನಲ್ಲಿ ಏನು ಬಸವಣ್ಣ ಪುತ್ಥಳಿಯನ್ನ ರಾತ್ರೋರಾತ್ರಿ ಅನಾವರಣವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದನ್ನ ಬಸವಣ್ಣನ ತಿಪಟೂರಿನ ಅನುಯಾಯಿಗಳು ಈ ಒಂದು ಏನು ಘಟನೆಗೆ ಕೂಡ ಮುಂದಾಗಿರ್ತಕ್ಕಂಥದ್ದು. ತಡರಾತ್ರಿ ಏನು ಅವರು ಮಧ್ಯರಾತ್ರಿಯಲ್ಲಿ ಏನು ಬಸವಣ್ಣನ ಪುತ್ಥಳಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಅದನ್ನ ಗಮನಿಸಿದಂತ ಬೆಳಗ್ಗೆ ತಾಲೂಕು ಆಡಳಿತ ಮತ್ತೆ ನಗರಸಭೆ ಅದನ್ನ ತೆರವುಗೊಳಿಸಲು ಕೂಡ ಮುಂದಾಗಿರ್ತಕ್ಕಂಥದ್ದು. ಘಟನೆಯ ಒಂದು ಹಿನ್ನೆಲೆಯನ್ನ ನೋಡಿದಂತ ಸಂದರ್ಭದಲ್ಲಿ ಈ ಹಿಂದೆ ಸಚಿವರಾಗಿರ್ತಕ್ಕಂಥ BC ನಾಗೇಶ್ ಅವರ ಒಂದು ಸಮಯದಲ್ಲೇ ಕೂಡ ಸರ್ಕಾರಕ್ಕೆ ಅಲ್ಲಿ ಪುತ್ಥಳಿಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಈಗಾಗಲೇ ಕೂಡ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಕಳೆದ ಚುನಾವಣೆ ಘೋಷಣೆಗೂ ಮುನ್ನವೂ ಕೂಡ ಮತ್ತೆ ಪರ್ಮಿಷನ್ ಅನುಮತಿಯನ್ನು ಕೇಳಲಿಕ್ಕೆ ಜಿಲ್ಲಾಡಳಿತ ನಗರಾಡಳಿತದಿಂದ ಈಗಾಗಲೇ ತಾಲೂಕು ಆಡಳಿತ ನಗರಾಡಳಿತದಿಂದ ಜಿಲ್ಲಾಡಳಿತಕ್ಕೆ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಜಿಲ್ಲಾಡಳಿತ ಬರದೇ ಇದ್ದರಿಂದ ಏನು ಬಸವಣ್ಣನ ಅನುಯಾಯಿಗಳು ಏಕಾಏಕಿಯಾಗಿ
ಈಗ ರಾತ್ರೋರಾತ್ರಿ ಪುತ್ಥಳಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಸ್ಥಳದಲ್ಲಿ ಸಾಕಷ್ಟು ರೀತಿಯ ಒಂದು ಬಸವಣ್ಣನ ಅನುಯಾಯಿಗಳು ಸುಮಾರು 300ಕ್ಕೂ ಹೆಚ್ಚು ಜನರು ಜಮಾಯಿಸಿರ್ತಕ್ಕಂಥದ್ದು. ಸ್ಥಳದಲ್ಲಿ ಒಂದು ರೀತಿಯಾಗಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಪೊಲೀಸರ ನಡುವೆ ಮತ್ತೆ ಅಲ್ಲಿರ್ತಕ್ಕಂಥ ಬಸವಣ್ಣನ ಅನುಯಾಯಿಗಳು ಮತ್ತೆ ಸ್ಥಳೀಯರು ಏನಿದ್ದಾರೆ ಇವ್ರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರ್ತಕ್ಕಂಥದ್ದು. ಅದನ್ನ ಅನಾವರಣವನ್ನ ತೆರವುಗೊಳಿಸಲು ಕೂಡ ಈಗಾಗಲೇ ನಗರಸಭೆ ಆಯುಕ್ತರು ಜೊತೆಗೆ ತಾಲೂಕು ಆಡಳಿತ ಮುಂದಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಅಂದ್ರೆ ನಿರ್ಮಾಣ ಮಾಡಿರ್ತಕ್ಕಂಥ ಬಸವಣ್ಣನ ಪುತ್ಥಳಿಯನ್ನ ತೆರವುಗೊಳಿಸಲು ಬಿಡೋದಿಲ್ಲ, ಪ್ರತಿಭಟನೆಯನ್ನ ಮಾಡ್ತೀವಿ, ಜೊತೆಗೆ ಹೋರಾಟವನ್ನ ಮಾಡ್ತೀವಿ, ನಮ್ಗೆ ಅನುಮತಿಯನ್ನ ಕೊಡಬೇಕು, ಜೊತೆಗೆ ಇದು ಇಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ತೆಗೆಯಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ಪಟ್ಟಿ ಹಿಡಿದು ಬಸವಣ್ಣನ ಅನುಯಾಯಿಗಳು ಕೂತಿರ್ತಕ್ಕಂಥದ್ದು. ಆದ್ರೆ ಘಟನೆ ವಿಕೋಪಕ್ಕೆ ತಳ್ತಾ ಇದ್ದ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸುಮಾರು 100ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಕೂಡ ತಿಪ್ಟೂರು ವಿಭಾಗದಲ್ಲಿ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಪ್ರತಿಭಟನೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಅನುಮತಿಯನ್ನ ಕೊಡಬೇಕು ಅಂತ ಜಿಲ್ಲಾಡಳಿತದ ವಿರುದ್ಧ ಏನು ಈಗಾಗಲೇ ಆಕ್ರೋಶ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಐದ ಘಟನೆಗೆ ಅವಕಾಶವನ್ನ ಮಾಡಿಕೊಡಿದ್ರೆ ಪೊಲೀಸರಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.